ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಇವತ್ತು ಒಂದು ಅದ್ಭುತವಾಗಿರೋ ಜಾಗ ತೋರಿಸ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋನ ನೋಡಿ. ಏನು ನೋಡ್ತಿದ್ದೀರಾ ಹಾಸ್ಪಿಟಲ್ಲು. ಈ ಹಾಸ್ಪಿಟಲ್ನ ಕಟ್ಟಿರೋದು ವರನಟಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮ ಅವರು. ಈ ಊರಿನ ಜನಗಳು ಒಂದು ಪ್ರಾಥಮಿಕ ಹಾಸ್ಪಿಟಲ್ನ ಹುಡುಕ್ಬೇಕಂದ್ರೆ 20-25 ಕಿಲೋಮೀಟ್ರ್ ದೂರ ಹೋಗಬೇಕಿತ್ತು. ಆದ್ದರಿಂದ ಲೀಲಾವತಿ ಅಮ್ಮ ಅವರು ಈ ಊರಿನ ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು, ಸಹಾಯ ಆಗಲಿ ಅಂದ್ಬಿಟ್ಟು ಈ ಹಾಸ್ಪಿಟಲ್ನ ಕಟ್ಟಿದ್ದಾರೆ. ಈ ಹಾಸ್ಪಿಟಲ್ನ ಕಟ್ಟಿರೋದು ಅವರ ಸ್ವಂತ ದುಡ್ಡಿಂದ, ಯಾವುದೇ ಗೌರ್ಮೆಂಟು ಸಹಾಯ ಇಲ್ಲದೆ ಕಟ್ಟಿರೋದು. ಅವರು ಬದುಕಿದಾಗ ಮಾಡಿರೋ ಒಳ್ಳೆ ಕೆಲಸಗಳು ಅವರ ಸತ್ತ ಮೇಲೆ ಅವರ ಹೆಸರನ್ನು ಹೇಳ್ತಾ ಇದ್ದಾವೆ. ಲೀಲಾವತಿ ಅಮ್ಮ ಅವರು 2004-05ರಲ್ಲಿ ಈ ಊರಲ್ಲಿ 7 ಎಕರೆ ಜಾಗ ತಗೊತಾರೆ. 2003-04ರಲ್ಲಿ ಈ ಏರಿಯಾ ಫುಲ್ಲು ಕಾಡೆ. 2004-05ರಲ್ಲಿ 7 ಎಕರೆ 14 ಕುಂಟೆನ ಬರೀ 2.25 ಲಕ್ಷಕ್ಕೆ ತಗೊತಾರೆ. ಇವಾಗ 2025-26ಕ್ಕೆ ಅದು 1 ಎಕರೆ 1 ಕೋಟಿಗೆ ಹೋಗುತ್ತೆ. 2000 ಇಸ್ವಿನಲ್ಲಿ ಈ ಜಾಗ ಫುಲ್ಲು ಕಾಡೇ ಆಗಿರುತ್ತೆ. ಕಾಡನ್ನು ನಾಶ ಮಾಡೋದು ಬಿಟ್ಟು ಬರೀ ಬೇಲಿಗಳನ್ನ ಕಡ್ದು ಸುಂದರವಾಗಿ ಒಂದು ತೋಟ ಮಾಡ್ಕೊಂಡಿದ್ದಾರೆ ಇಲ್ಲಿ. ಆ ತೋಟನೆಲ್ಲ ತೋರಿಸೋಷ್ಟು ದೊಡ್ಡವನಲ್ಲ ನಾನು. ಜಸ್ಟ್ ನಿಮಗೆ ಅವರ ಸಮಾಧಿನ ತೋರಿಸ್ತೀನಿ. ಮುಂದೊಂದು ದಿನ ಅವ್ರ ತೋಟನ ತೋರಿಸೋವಂಥ ಭಾಗ್ಯ ನಮಗೆ ಸಿಗಲಿ. ಇದೇ ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ. 1 ಕೋಟಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಮಾಧಿ ಇದು. ಫಾರ್ಮ್ ಹೌಸ್ ಯಾವ್ದು? ಇದು ಇಷ್ಟೇ. ಅವ್ರ ತೋಟ ಒಳಗಡೆ ಮನೆ ಎಲ್ಲ ಒಳಗಡೆನೇ ಇರೋದು. ಓಕೆ, ಹಿಂಗಾಸ್ ಹೋಗ್ಬೇಕಾ? ಹಾಂ. ಡೆಫಿನೆಟ್ಲಿ ತಾಯಿ ಆತ್ಮಕ್ಕೆ ತೃಪ್ತಿ ಅಂತೂ ಆಗಿರುತ್ತೆ. ಯಾಕೆಂದರೆ ಅವರು ಎಷ್ಟು ದಿನ ಚಿತ್ರರಂಗದಲ್ಲಿ ಜೀವಿಸಿದ್ರು ಅಷ್ಟು ಮೆಮೊರಿನ ವಾಪಸ್ ಕೊಟ್ಟಿದ್ದಾರೆ ಅವ್ರ ಮಗ. ಎಷ್ಟೇ ಕೋಟಿ ಮಾಡಿರ್ಬೋದು, ಅವರು ಆ ಕೋಟಿನ ಹೊತ್ಕೊಂಡು ಹೋಗೋಕ್ಕಾಗಿಲ್ಲ. ಚಿತ್ರರಂಗದಲ್ಲಿ ಇಷ್ಟು ದಿನ ಜೀವಿಸಿದ್ರು ಅಷ್ಟು ಮೆಮೊರಿನ ಅವರು ತಗೊಂಡು ಹೋಗಿದ್ದಾರೆ. ನಾವೆಲ್ಲಿ ಎಷ್ಟೇ ಏನೇ ಮಾಡಿದ್ರು ಅದು ನಮ್ಮ ಹತ್ರ ಉಳ್ಕೊಳ್ಳೋದಿಲ್ಲ. ಮೆಮೊರಿ ಒಂದೇ ನಮ್ಮ ಹತ್ರ ಉಳ್ಕೊಳ್ಳೋದು. ಹುಟ್ಟಿದ್ರೆ ವಿನೋದ್ ಸರ್ ಥರ ಒಬ್ಬ ಮಗ ಹುಟ್ಟಬೇಕು. ತಂದೆ ತಾಯಿ ಬದುಕಿದಾಗ್ಲೇ ವೃದ್ಧಾಶ್ರಮ ಅಲ್ಲಿ ಇಲ್ಲಿ ಕಳಿಸಿ ಅವರ ಆಸ್ತಿನ ಒಡೆಯೋವಂಥ ಕಾಲದಲ್ಲಿದ್ದೀವಿ ನಾವು. ತಾಯಿ ಸತ್ತ ಮೇಲೂ 1 ಕೋಟಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇಗುಲದೊಳಗಡೆ ಅವರು ಚಿತ್ರರಂಗದಲ್ಲಿ ಜೀವಿಸಿರ್ತಕ್ಕಂಥ ನೆನಪುಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಇನ್ನೇನು ಬೇಕು ಈ ತಾಯಿ ಆತ್ಮಕ್ಕೆ? ಈ ಸಮಾಧಿ ಯಾವ ಲೆಜೆಂಡ್ ಸಮಾಧಿಗೂ ಕಮ್ಮಿ ಇಲ್ಲ. ಆ ಥರ ಇದನ್ನು ನಿರ್ಮಾಣ ಮಾಡಿದ್ದಾರೆ.
ಈ ಜಾಗನ ಇಷ್ಟು ಬೇಗ ಬಿಟ್ಟು ಹೋಗೋಕ್ಕೆ ನನಗೂ ಮನಸ್ಸಾಗ್ತಿಲ್ಲ. ಕಣ್ಣು ಹೇಳ್ತೈತಿ ಇನ್ನೊಂದೆರಡು ಸಲ ನೋಡು ನೋಡು ಅಂತ. ಯಾಕಂದರೆ ಅಷ್ಟು ಅದ್ಭುತವಾಗಿದೆ ಆ ಜಾಗ ಅಲ್ಲಿ. ಇದಿಷ್ಟು ಹೊರನಟಿ ಡಾಕ್ಟರ್ ಎಂ ಲೀಲಾವತಿ ಅಮ್ಮ ಅವರ ಸಮಾಧಿಯಾಗಿತ್ತು. ಈ ಸಮಾಧಿ ನೋಡಿದ್ಮೇಲೆ ನಿಮಗೆ ಅನಿಸಿರುತ್ತೆ ಯಾವ ಲೆಜೆಂಡ್ ಸಮಾಧಿಗೂ ಕಮ್ಮಿ ಇಲ್ಲ ಅಂತ. ಇದಿಷ್ಟು ಕ್ರೆಡಿಟ್ ವಿನೋದ್ ರಾಜ್ ಸರ್ಗೆ ಹೋಗಬೇಕು. ತಾಯಿಗೆ ತಕ್ಕ ಮಗ ಅಂತ ಹೇಳ್ಕೊ ಓಡಾಡೋದಲ್ಲ, ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ ಇವರು. ಇಂಥ ತಾಯಿನ ಪಡೆಯೋದಕ್ಕೆ ವಿನೋದ್ ರಾಜ್ ಸರ್ ಪುಣ್ಯ ಮಾಡಿದ್ರು, ಇಂಥ ಮಗನ ಪಡೆಯೋದಕ್ಕೆ ಲೀಲಾವತಿ ಅಮ್ಮ ಅವರು ಪುಣ್ಯ ಮಾಡಿದ್ರು ಗೊತ್ತಿಲ್ಲ. ಆದರೆ ಇವರಿಬ್ಬರು ಪ್ರೀತಿ ಮಾತ್ರ ಅದ್ಭುತ. ತಾಯಿ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಕೇಳಿದ್ದೆ, ಈಗ ಮಗನ ಪ್ರೀತಿಗೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನೀವೇನಾದ್ರೂ ಈ ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂದರೆ ಗೂಗಲ್ ಮ್ಯಾಪಲ್ಲಿ ಡಾಕ್ಟರ್ ಲೀಲಾವತಿ ಮೆಮೋರಿಯಲ್ ಅಂತ ಒಂದು ಲೊಕೇಶನ್ ಇದೆ. ಆ ಲೊಕೇಶನ್ ಹಾಕಿದ್ರೆ ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬರುತ್ತೆ. ವಿಸಿಟ್ ಮಾಡಿ, ಜಾಗ ಮಾತ್ರ ಅದ್ಭುತವಾಗಿದೆ. ತುಂಬ ಸಲ ಈ ಮಾತನ್ನ ಹೇಳ್ತಾ ಇದ್ದೀನಿ, ಯಾವ ಲೆಜೆಂಡ್ ಸಮಾಧಿಗೂ ಈ ಸಮಾಧಿ ಕಮ್ಮಿ ಇಲ್ಲ ಅಂತ. ಈ ತೋಟನ ಕಟ್ಟಿ ಬೆಳೆಸೋಕ್ಕೆ ಇವರು ಬೆವರು ಸುರಿಸಿಲ್ಲ, ರಕ್ತನೇ ಸುರಿಸಿದ್ದಾರೆ. ಈ ತೋಟದೊಳಗಡೆ ಎಲ್ಲ ಹಣ್ಣಿನ ಗಿಡಗಳು ಇದ್ದಾವೆ ಅಂತ ಕೇಳಿದ್ದೆ, ಆದರೆ ಇವಾಗ ನನ್ನ ಕಣ್ಣಿಗೆ 3-4 ಥರದ ಹಣ್ಣಿನ ಗಿಡಗಳು ಕಾಣ್ತಿದ್ದಾವೆ. ಆದಷ್ಟು ಬೇಗ ಈ ತೋಟದೊಳಗಡೆ ಹೋಗೋದಕ್ಕೆ ನನಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.